ಬಡವ್ರ ಮನೆ ಮಕ್ಕಳು ಬೆಳಿಬೇಕು, ಬಡವ್ರ ಮನೆ ಮಕ್ಕಳು ಗೆಲ್ಬೇಕು ಅನ್ನೋ ವಾದ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಟ್ಯಾಲೆಂಟ್ ಇದ್ದವನು ಅರ್ಹತೆ ಇದ್ದವನು ಗೆಲ್ಬೇಕು ಅಂತ ಅನ್ನೋ ವಾದ ಒಂದ್ ಕಡೆ. ಮುಂದೆ ಕೇಳಿ. ಆದ್ರೆ ಇವಾಗ ಗಿಲ್ಲಿ ನಟ ಬಡವನ್ ಮನೆ ಮಗ ಆಗಿ, ಗಿಲ್ಲಿ ನಟ ಏನು ಹುಡ್ತಾನೆ ಶ್ರೀಮಂತ ಇಲ್ಲ, ಬಡವನ್ ಮನೆ ಮಗ ಪ್ಲಸ್ ಅದ್ರ ಜೊತೆಗೆ ಟ್ಯಾಲೆಂಟ್ ಇಂದಾನೆ ಇವತ್ತಿಗೆ ಈ ಬಿಗ್ ಬಾಸ್ ಕಪ್ ಗೆಲ್ಲೋಕೆ ಸಾಧ್ಯ ಆಯ್ತು ಅಂತ ನನ್ನ ಅನಿಸಿಕೆ. ಆದ್ರೆ ಬಟ್ ಡಾಲಿ ಧನಂಜಯ್ ಸರ್ ಹೇಳಿದ ಮಾತು ಕೂಡ ತಪ್ಪಿಲ್ಲ, ರಾಜ್ವಿ ಶೆಟ್ಟಿ ಸರ್ ಅವ್ರು ಹೇಳಿದ ಮಾತಲ್ಲೂ ಕೂಡ ತಪ್ಪಿಲ್ಲ, ಇಬ್ರು ಮಾತಲ್ಲೂ ತೂಕ ಇದೆ. ಡಾಲಿ ಧನಂಜಯ್ ಸರ್ ಹೇಳೋ ಮಾತು ಹೇಗಂದ್ರೆ, ಕೆಲವು ಬಡವ್ರ ಮಕ್ಕಳಿಗೆ ಟ್ಯಾಲೆಂಟ್ ಇರುತ್ತೆ, ಈ ಶ್ರೀಮಂತರ ಮಕ್ಕಳು ಇನ್ಫ್ಲುಯೆನ್ಸ್ ಇಂದ ಬಡವ್ರ ಮಕ್ಕಳಿಗೆ ಅವಕಾಶ ಸಿಗಲ್ಲ, ಆದ ಕಾರಣಕ್ಕೆ ಬಡವ್ರ ಮಕ್ಕಳು ಏನಾದ್ರೂ ಸಾಧನೆ ಮಾಡ್ತಿದ್ರೆ ಅದಕ್ಕೆ ಸ್ಫೂರ್ತಿ ಆಗೋ ರೀತಿ ಹೇಳಿದ ಮಾತು. ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಇನ್ನೊಂದಿಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ಬೇಕು, ಇನ್ನೊಂದಿಷ್ಟು ಜನ ಅದನ್ನ ನೋಡಿ ಅವರು ಕೆಲಸ ಮಾಡಬೇಕು, ಚೆನ್ನಾಗಾಗ್ಬೇಕು, ಬಡವ್ರ ಮನೆ ಮಕ್ಕಳು ಬೆಳಿಬೇಕು. ಒಪ್ತೆ ಕಡೆ ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಬಟ್ ಈ ಡೈಲಾಗ್ ಇಟ್ಕೊಂಡು ಕೆಲವೊಂದಿಷ್ಟು ಈ ರೀಲ್ಸ್ ರೋಗಿಗಳು ಇರ್ತಾರಲ್ಲ, ಸುಮ್ನೆ ಒಂಥರ ತಿಕ್ಕಲ್ ತರ ಟ್ರಂಪ್ ಕಾರ್ಡ್ ತರ ಮಿಸ್ಯೂಸ್ ಮಾಡ್ಕೊಂಡು ಈ ಮಾತಿನ ಅರ್ಥಕ್ಕೆ, ಆ ಪದದ ಅರ್ಥಕ್ಕೆ ವ್ಯಾಲ್ಯೂನೇ ಕಮ್ಮಿ ಮಾಡ್ಬಿಟ್ರು. ಇಂಥ ಕಾರಣಕ್ಕೆ ರಾಜ್ವಿ ಶೆಟ್ಟಿ ಸರ್ ಹೇಳಿದ ಮಾತು ಅನ್ವಯ ಆಗುತ್ತೆ. ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಲ್ಲ, ಟ್ಯಾಲೆಂಟ್ ಇದ್ದವನು ಬೆಳಿಬೇಕು ಅಂತ ಇಬ್ರು ಮಾತಲ್ಲೂ ತೂಕ ಇದೆ. ಅರ್ಥ ಆಯ್ತಾ? ರೀಸೆಂಟ್ ಆಗಿ ನೀವೇ ನೋಡಿದ್ದೀರಾ, ಎಂತಿಂತ ಟ್ಯಾಲೆಂಟ್ ಗಳನ್ನ ಕರ್ಕೊಂಡೋಗಿ ಜಿ ಕನ್ನಡ ಚಾನಲ್ ಅಲ್ಲಿ ಪ್ರತಿಭೆಗಳ ಸಾಧನೆ ಫುಲ್ ಎಮೋಷನಲ್ ಆಗಿ ತೋರಿಸ್ತವ್ರೆ. ಸಂತೋಷನ ಸ್ಟೇಟಸ್ ಅಲ್ಲಿ ಇಕ್ಕೊಂತೀರಿ, ದುಃಖನ ಡಿಪಿ ಅಲ್ಲಿ ಇಕ್ಕೊಂತೀರಿ. ನಾವೆಲ್ರು ರಿಯಾಲಿಟಿಯಲ್ಲಿ ಬದುಕಕ್ಕಿಂತ ರೀಲ್ಸ್ ಎಲ್ಲ ಬದುಕ್ತಿದ್ದೀವಿ. ಈ ಅಮುಕು 10 ರೂಪಾಯಿಗೆ ಆಕ್ಟಿಂಗ್ ಮಾಡು ಅಂದ್ರೆ 10 ಲಕ್ಷಕ್ಕೆ ಆಕ್ಟಿಂಗ್ ಮಾಡ್ತಾವನೆ. ರೀಲ್ಸ್ ಎಲ್ಲ ಬದುಕ್ತಿದ್ದೀವಿ. ಮತ್ತೆ ಇವಳು ನೋಡಿದಿರಾ, ಕತ್ತೆ ತರ ಅರ್ಚಿನೇ ಇದನ್ನು ಸಾಧನೆ ಅನ್ಕೊಂಡ್ಬಿಟ್ಟವಳೆ. ಮತ್ತೆ ಇದನ್ನೇ ಸಾಧನೆ ಅನ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ಸಮರ್ಥನೆ ಬೇರೆ ಮಾಡ್ಕೊಂಡ್ಬಿಟ್ಟವಳೆ. ನಮ್ ಜೀವನದ ಸಂತೋಷನೆಲ್ಲ ಬರೀ ಸೋಷಿಯಲ್ ಮೀಡಿಯಾಗೆ ಮೀಸಲಿಟ್ಟಿದೀವಿ, ಫೋಟೋ ತೆಗೆಗ್ ಮಾತ್ರ ಸ್ಮೆಲ್ ಮಾಡ್ತೀವಿ. ಇಂತ ಕ್ರೀನ್ಸ್ ರೀಲ್ಸ್ ಮಾಡೋರನ್ನ ಕರ್ಕೊಂಡ್ ಬಂದು ಶೋ ಬೇರೆ ಮಾಡ್ತಾವ್ರೆ. ಈ ಜಿ ಕನ್ನಡ ಅಂತ ಚಾನಲ್ ಹೆಸರು ಇಡೋ ಬದಲು ಜಿ ಕಜಡ ಅಂತ ಹೆಸರು ಇಡಬೇಕಾಗಿತ್ತು, ಯಾಕಂದ್ರೆ ನಮ್ ಕನ್ನಡದ ವ್ಯಾಲ್ಯೂ ಆದ್ರೂ ಕಡಿಮೆ ಮಾಡೋದನ್ನ ಉಳಿಸಬಹುದಾಗಿತ್ತು. ಅಪ್ಪನ್ ಕೊಟ್ಟಿದ್ ಮಾತಾಡಿದ್ರಿ. ನೆಕ್ಸ್ಟ್ ಇದೆಲ್ಲ ಒಂದ್ ಕಡೆ ಆದ್ರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ರೋಗದಲ್ಲಿ ಒಂದು ಟ್ರೆಂಡ್ ಬೇರೆ ಆಗೋಯ್ತು. ಗಿಲ್ಲಿಗೋಸ್ಕರ ಗಿಲ್ಲಿ ಫ್ಯಾನ್ಸ್ ಒಂದ್ ಕಡೆಯಿಂದ ಗಿಲ್ಲಿ ಗೆಲ್ಬೇಕು ಅಂತ ಉಪವಾಸ ಮಾಡೋದು, ಪಾದಯಾತ್ರೆ ಮಾಡೋದು, ಕಲ್ಲು ತೂರಾಟ, ಟ್ಯಾಟೂ ಹಾಕಿಸ್ಕೊಳ್ಳೋದು, ಸ್ಟ್ರೈಕ್, ವೋಟ್ ಮಾಡ್ತೀವಿ ಅಂತ ಒಂದಿಷ್ಟು ಕಿತ್ತಾಟ. ಇದು ನಮ್ ದೇಶ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಬಿಗ್ ಬಾಸ್ ಅನ್ನೋದು ವರ್ಷ ಬರೋ ದೀಪಾವಳಿ ಹಬ್ಬದ ತರ. ದೀಪಾವಳಿ ಹಬ್ಬದಲ್ಲಿ ದೀಪಾವಳಿ ಹಬ್ಬ ಮುಗಿಯೋವರೆಗೂ ಪಟಾಕಿ ಸೌಂಡ್ ಹೇಗಿರುತ್ತೋ ಹಾಗೆ ಈ ಬಿಗ್ ಬಾಸ್ ಶೋ ಮುಗಿಯೋವರೆಗೂ ಅಷ್ಟೇ ಈ ಅಂಧಾಭಿಮಾನ. ಈ ಇನ್ಸ್ಟಾಗ್ರಾಮ್ ಅಲ್ಲಂತೂ ಇದೊಂದು ಟ್ರೆಂಡ್ ತರ ಯೂಸ್ ಮಾಡ್ಕೊಂತವ್ರೆ. ಕೆಲವೊಂದಿಷ್ಟು ಜನ ಲೈಕ್ಸ್ ಫಾಲೋವರ್ಸ್ ಗೋಸ್ಕರ ಟ್ರೆಂಡ್ ಅಲ್ವಾಗರು ಮುಂದೆ ಯೋಚನೆ ಮಾಡೋದು, ಸುಮ್ನೆ ಕ್ಯಾಮ್ರಾ ಆನ್ ಮಾಡೋದು, ಅದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಪೋಂಗೋದು. ಲೋಫಾರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಯಾವತ್ತು ನಮ್ ದೇಶ ಮುಂದುವರಿಯೋದು, ಯಾವತ್ತು ನಮ್ ದೇಶ ಮುಂದುವರಿ. ಇನ್ನರ್ಧ ತಿಕ್ಲು ಇನ್ನರ್ಧ ಪುಕ್ಲು. ಗುರುವೆ, ನಿಜ ಅಭಿಮಾನ ಇರ್ಬೇಕು, ಅಂಧ ಅಭಿಮಾನ ಹುಚ್ಚಾಟ ಇವೆಲ್ಲ ಬಿಟ್ಟು ಸಮಾಧಾನ ಸಹನೆಯಿಂದ ವರ್ತಿಸ್ಬೇಕು. ಹಾಗೆ ಟ್ಯಾಲೆಂಟ್ ಕಲೆ ಇದ್ದವನಿಗೆ ಬೆಲೆ ಸಿಗುತ್ತೆ. ಎಕ್ಸಾಂಪಲ್ ಗಿಲ್ಲಿನೇ. ಅರ್ಥ ಆಯ್ತು ಅನ್ಸುತ್ತೆ. ಈಗಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಿಂಜ್ ರೀಲ್ಸ್ ಮಾಡೋರ್ ಜನಸಂಖ್ಯೆ ಜಾಸ್ತಿ ಆಗ್ತಾ ಬರ್ತಾ ಇದೆ ಗುರು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತೇ. ಹಾಗಂತ ನಾನು ಎಲ್ಲಾ ಕ್ರಿಯೇಟರ್ ಗಳಿಗೆ ಹೇಳ್ತಾ ಇಲ್ಲ, ಹಾಗೆ ಒಳ್ಳೆ ಕ್ರಿಯೇಟರ್ಗಳು ಇದಾರೆ. ಕೆಲವು ಕ್ರಿಯೇಟರ್ಗಳು ಹೇಳೋ ಮಾತಲ್ಲೂ ಸತ್ಯ ಕೂಡ ಇರುತ್ತೆ. ಯಾವ್ದನ್ನು ಆಯ್ಕೆ ಮಾಡ್ಕೋಬೇಕು, ಯಾವ್ದನ್ನು ಬಿಡ್ಬೇಕು ಅಂತ ನಿಮ್ಗಳಿಗೆ ಬಿಟ್ಟಿದ್ದು. ನೀವು ಯಾವ ರೀತಿ ಆಯ್ಕೆ ಮಾಡ್ಕೋತಿರೋ ಆ ರೀತಿ ಮೇಲೆ ಪರಿಣಾಮ ಬೀರುತ್ತೆ. ಎಕ್ಸಾಂಪಲ್ಗೆ ನೀವೇ ನೋಡಿದೀರಾ, ಕತ್ತೆ ತರ ಅರ್ಚೋ ಹೂವಿನ ಬಾಣ ಹೋಗಿ ಕೋಣ ಆಗಿದ್ದು. ಮತ್ತೆ ಹಾಗೆ ಅಮುಕು ಡುಮುಕು ಅಂತ 10 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 10,000 ಆಕ್ಟಿಂಗ್ ಮಾಡಿದ್ದು ನೋಡಿದೀರಾ.
ಅಂತವ್ರನ್ನು ನೀವು ಆಯ್ಕೆ ಮಾಡ್ಕೊಂಡ್ರೆ ನೀವು ಕತ್ತಿ ತರ ಕಿರಿಸ್ತೀರಾ, ಅಮ್ಕೊಡುಮುಕು ಅಂತ ತಿಕ್ಕಲ್ ತರ ಆಡ್ತೀರಾ. ಈ ತರ ಆಡೋದ್ ಬೇಡ. ಎಲ್ರು ನಮ್ ಕನ್ನಡಿಗರು ಚೆನ್ನಾಗಿರೋದನ್ನ ನೋಡಿ, ಚೆನ್ನಾಗಿರೋದನ್ನ ಕೇಳಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆನೂ ಹೊಡಿರಪ್ಪ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗೋಣ. ಓಕೆ, ಧನ್ಯವಾದಗಳು ಫ್ರೆಂಡ್ಸ್.